ನಮಸ್ಕಾರ ಸ್ನೇಹಿತರೆ, ಎಜುನಿಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ 2023-24ನೇ ಸಾಲಿನ ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಪ್ರಾರಂಭಗೊಂಡಿರುವಂತಹ ಈ ಪ್ರವೇಶಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ನಾವು ಪ್ರವೇಶ ಪರೀಕ್ಷೆಗೆ ಹಾಜರಾಗಬೇಕು ಅಂದ್ರೆ ನಮಗೆ ನಿಗದಿತ ಶುಲ್ಕವನ್ನು ನಾವು ಭರಿಸಬೇಕಾಗುತ್ತೆ. ಸೊ ಆನ್ಲೈನ್ ಮೂಲಕ ಕೆಯುಡಿಯ ವೆಬ್ಸೈಟ್ ನಲ್ಲಿ ಯಾವ ತರ 2023-24ನೇ ಸಾಲಿನ ಪಿಜಿ ಎಂಟ್ರೆನ್ಸ್ ಪ್ರವೇಶಾತಿ ಶುಲ್ಕವನ್ನ ಭರ್ತಿ ಮಾಡುವುದು ಅನ್ನುವಂತಹ ಸಂಪೂರ್ಣ ವಿವರವನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನಿಟಿಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಈ ವರ್ಷದಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪ್ರವೇಶಾತಿ ಪಡೆಯಬೇಕು ಅಂತಂದ್ರೆ ನಾವು ಮೊದಲಿಗೆ ಇವಿಯು ಸಿಎಂಎಸ್ ನ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಇವಿಯು ಸಿಎಂಎಸ್ ನ ಮೂಲಕ ಅಪ್ಲಿಕೇಶನ್ ಹಾಕಿದ ನಂತರ ಕೆಯುಡಿಯ ಅಧಿಕೃತ ವೆಬ್ಸೈಟ್ ನಿಂದ ನಾವು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ನೀವು ಆಲ್ರೆಡಿ ಇವಿಯು ಸಿಎಂಎಸ್ ನ ಮೂಲಕ ಅಪ್ಲಿಕೇಶನ್ ಹಾಕಿದ ನಂತರ ಪೇಮೆಂಟ್ ಮಾಡುವಂತಹ ವಿಧಾನ ಏನೇನಿದೆ ಅನ್ನುವಂತಹ ಡೆಮೋನ ನೋಡ್ತಾ ಹೋಗೋಣ. ನೀವು ನಿಮ್ಮ ಮೊಬೈಲ್ ನ ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ಗೆ ಹೋಗಿ ಜಸ್ಟ್ ಕೆಯುಡಿ ಅಂತ ಸರ್ಚ್ ಮಾಡಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಅದು ವೆಬ್ಸೈಟ್ ಓಪನ್ ಆಗುತ್ತೆ. ಕೆಯುಡಿ ಅಂತ ಸರ್ಚ್ ಮಾಡಿದ ನಂತರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಕಾಣಿಸ್ತಾ ಇದೆ ನೋಡಿ. ಮೊದಲ ಒಂದು ಇಂಟರ್ಫೇಸ್ ನಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ಆಗಿರಬಹುದು, ಎಕ್ಸಾಮಿನೇಷನ್ ಆಗಿರಬಹುದು, ನೋಟಿಫಿಕೇಶನ್ ಆಗಿರಬಹುದು, ಅಡ್ಮಿಷನ್ ಆಗಿರಬಹುದು ಇತ್ಯಾದಿ ವಿವರಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ. ಕೆಲವೊಂದ್ಸಲ ಇಲ್ಲಿ ನಿಮ್ದೇನು ಮೇನ್ ಪೇಜ್ ಓಪನ್ ಆಗಿತ್ತು ವೆಬ್ಸೈಟ್, ಅಲ್ಲೇ ಆನ್ಲೈನ್ ಫೀಸ್ ಪೇಮೆಂಟ್ ಅಂತ ತೋರಿಸುತ್ತೆ. ನೀವು ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವು ಕೆಯುಡಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ದೀವಿ ನಾವು ಬೇರೆ ಆದಂತಹ ಒಂದಿಷ್ಟು ಆಯ್ಕೆಗಳಿದೆ. ಕ್ವಿಕ್ ಲಿಂಕ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಕ್ವಿಕ್ ಲಿಂಕ್ಸ್ ಅಲ್ಲಿ ಆನ್ಲೈನ್ ಫೀ ಪೇಮೆಂಟ್ ಅಂತ ಕಾಣಿಸ್ತಾ ಇದೆ ನಮ್ಮ ರೈಟ್ ಸೈಡ್ ಗೆ. NIRF ಅಂತ ಇದೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆ. ಅದಾದ ನಂತರ ಮೂರನೇ ಒಂದು ಆಯ್ಕೆ ಆನ್ಲೈನ್ ಫೀ ಪೇಮೆಂಟ್ ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು 4-5 ಬೇರೆದಂತಹ ಪೇಮೆಂಟ್ ಗೇಟ್ ವೇಗಳು ಕಾಣಿಸ್ತಾವೆ. ಗಮನಿಸ್ತಾ ಇದ್ರಿ, ಕರ್ನಾಟಕ ಯೂನಿವರ್ಸಿಟಿ ಫೀ ಇರಬಹುದು, ಕರ್ನಾಟಕ ಯೂನಿವರ್ಸಿಟಿ ಫೀ ಕೆನರಾ ಬ್ಯಾಂಕ್ ಇರಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಫೀ ಅಂತ ಇದೆ, ಕೆಯುಡಿ ಸ್ಕೂಲ್ ಆಫ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಸೊ ಮೊದಲ ಒಂದು ಆಯ್ಕೆ ಸೀರಿಯಲ್ ನಂಬರ್ 1 ಕರ್ನಾಟಕ ಯೂನಿವರ್ಸಿಟಿ ಫೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಎಕ್ಸಾಮ್ ಫೀಸ್ ಅಲ್ಲ, ಮೊದಲ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಕರ್ನಾಟಕ ಯೂನಿವರ್ಸಿಟಿ ಫೀ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನಿತ್ತು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ರಿ. ಸೊ ಇಲ್ಲಿ ಇದು ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ರಿ ನೋಡಿ, ಸರ್ಚ್ ಬೈ ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ನೇಮ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಅದರ ಮೇಲೆ ಕರ್ನಾಟಕ ಅಂತ ನೀವು ಎಂಟರ್ ಮಾಡಿ, ಕರ್ನಾಟಕ ಯೂನಿವರ್ಸಿಟಿ ಅಧಿಕೃತವಾದಂತಹ ಒಂದು ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ. ಕರ್ನಾಟಕ ಅಂತ ಸರ್ಚ್ ಮಾಡಿ, ಇಲ್ಲಿ ಕಾಣಿಸ್ತಾ ನೋಡಿ ಕರ್ನಾಟಕ ಯೂನಿವರ್ಸಿಟಿ ಅಂತ ಹೇಳಿ ಮೊದಲ ಆಯ್ಕೆ. ಸೊ ಈ ಕರ್ನಾಟಕ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ. ಕರ್ನಾಟಕ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸೊ ಈ ರೀತಿಯಾದಂತಹ ಒಂದು ಕರ್ನಾಟಕ ಯೂನಿವರ್ಸಿಟಿ ಪಾವಟಿನಗರ ಧಾರವಾಡದ ಅಧಿಕೃತವಾದಂತಹ ಪೇಮೆಂಟ್ ಡೀಟೇಲ್ಸ್ ನ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಪೇಮೆಂಟ್ ಕೆಟಗರಿಯನ್ನ ನಾವು ಮೊದಲಿಗೆ ಚೂಸ್ ಮಾಡಿಕೊಳ್ಬೇಕು. ಪೇಮೆಂಟ್ ಕೆಟಗರಿ ಯಾವುದು ಅಂತಂದ್ರೆ ಇಲ್ಲಿ ಬೇರೆದಂತಹ ಕೆಟಗರಿಗಳಿದ್ದಾವೆ. ಎಲಿಜಿಬಿಲಿಟಿ ಪೆನಾಲ್ಟಿ ಫೀಸ್ ಅಂತ ಇದೆ, ಕಾಲೇಜ್ ಯೂನಿವರ್ಸಿಟಿ ಫೀಸ್ ಅಂತ ಇದೆ, ಬೇರೆದಂತಹ ಒಂದಿಷ್ಟು ಆಯ್ಕೆಗಳೇನ್ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನಾವು ಕೆಳಗೆ ಹೋದ್ವಿ ಅಂತ ಆದ್ರೆ ಇಲ್ಲಿ ಇದೆ ನೋಡಿ PhD ಅವಾರ್ಡು, ಆಮೇಲೆ ಬೇರೆದಂತಹ ಒಂದಿಷ್ಟು ವಿವರಗಳು ಕಾಣಿಸ್ತಾ ಇದೆ. ಗಮನಿಸ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. ಸೊ ಇಲ್ಲಿರುವಂತಹ ಪೇಮೆಂಟ್ ಆಪ್ಷನ್ ಗಳನ್ನ ನೋಡ್ತಾ ಹೋದಾಗ ಇಲ್ಲಿ ಕೆಳಗಡೆ ನಮಗೆ 2023-24ನೇ ಸಾಲಿನ ಕೆಳಗಡೆ ಹೋಗಿ ಇನ್ನೂ ಕೆಳಗಡೆಗೆ ಹೋದ ನಂತರ ನಿಮ್ಗೆ ಸಿಗುತ್ತೆ ಅಡ್ಮಿಷನ್ ಟು ಫಸ್ಟ್ ಇಯರ್ PG ಕೋರ್ಸಸ್ ಫಾರ್ 2022-23 ಅಂತ ಇದಲ್ಲ, ಇದ್ರ ಕಡೆ ಹೋಗ್ಬೇಡಿ. ಜೊತೆಗೆ ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ PG MCA ಕಾಲೇಜ್ 23-24 ಅಂತ ಇದೆ, ಇದು ಕೂಡ ಅಲ್ಲ, ಇದ್ರ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಇದಾದ ನಂತರ ಇನ್ನೂ ಕೆಳಗಡೆ ಹೋದ್ರಿ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಅಂಡ್ ಎಂಟ್ರೆನ್ಸ್ ಟೆಸ್ಟ್ ಫೀಸ್ PG ಡಿಪ್ಲೊಮಾ 2023-24 ಅಂತ ಏನ್ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಸ್ ಅಂಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫೀಸ್ ಅಂತ ಏನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೇಮ್ ಆಫ್ ದ ಅಪ್ಲಿಕೆಂಟ್, ಇಲ್ಲಿ ಅಪ್ಲಿಕೆಂಟ್ ಅವರ ನೇಮ್ ಅನ್ನ ಹಾಕಬೇಕು. ಉದಾಹರಣೆ ನಾನು ನಂದೇ ಹೆಸರನ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ಡೆಮೋ ಆಗಿರೋದ್ರಿಂದ ನನ್ನ ಹೆಸರನ್ನ ಹಾಕಿದೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೇಳ್ತಾ ಇದೆ, ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ. ಗಮನಿಸ್ತಾ ಇದ್ರಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಎಲ್ಲ ವಿವರಗಳನ್ನ ಭರ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಡೇಟ್ ಆಫ್ ಬರ್ತ್ ಅನ್ನ ಕೇಳ್ತಾ ಇದೆ, ಡೇಟ್ ಆಫ್ ಬರ್ತ್ ಅನ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ. ಗಮನಿಸ್ತಾ ಇದ್ರಿ. ನಿಮ್ಮ ಸರಿಯಾದ ಒಂದು ಡೇಟ್ ಆಫ್ ಬರ್ತ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ನಿಮ್ಮ SSLC ಅಂಕಪಟ್ಟಿಯಲ್ಲಿರುವಂತೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಇಲ್ಲಿ ಎಂಟರ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂತದ್ದು. ಸೊ ಇದನ್ನ ನೋಡಿಕೊಂಡು ನೀವು ಸರಿಯಾದ ಕ್ರಮದಲ್ಲಿ ಸರಿಯಾದ ವಿವರಗಳನ್ನ ಭರ್ತಿ ಮಾಡಬೇಕಾಗತ್ತೆ.
ನಾನು ಜಸ್ಟ್ ಡೆಮೋ ಆಗಿರೋದ್ರಿಂದ ನಿಮ್ಗೆ ಒಂದಿಷ್ಟು ವಿವರಗಳನ್ನ ಭರ್ತಿ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಫ್ಯಾಕಲ್ಟಿ ಅಂಡ್ ಕೋರ್ಸ್ ಅಂತ ಇದೆ ನೋಡಿ. ಇಲ್ಲಿ ಚೂಸ್ ಮಾಡ್ಕೊಳ್ಳುವಾಗ ನಾವು ಸರಿಯಾಗಿ ಚೂಸ್ ಮಾಡ್ಕೊಳ್ಬೇಕು. ಫ್ಯಾಕಲ್ಟಿ ಬಾರ್ ಕೋರ್ಸ್ ಅಲ್ಲಿ ಸೆಲೆಕ್ಟ್ ಫ್ಯಾಕಲ್ಟಿ ಬಾರ್ ಕೋರ್ಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೀವು ಯಾವ ಕೋರ್ಸ್ ಅನ್ನ ಮಾಡ್ತಾ ಇದೀರಿ, ಪಿಜಿ ಅನ್ನ ಮಾಡ್ತಾ ಇದೀರಿ ಅಂದ್ರೆ ಪಿಜಿ ಅನ್ನ ಚೂಸ್ ಮಾಡ್ಕೊಳ್ಳಿ. ಅಂದ್ರೆ MA MCom MSc MBA MCA MSW ಇತ್ಯಾದಿ ಏನು ಸ್ನಾತಕೋತ್ತರ ಕೋರ್ಸ್ಗಳಿದಾವೆ ಅವುಗಳನ್ನ ನಾವು ಪಿಜಿ ಕೋರ್ಸ್ಗಳು ಅಂತ ಕರಿತೀವಿ. ಸೊ ಈಗ ಪಿಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಇಯರ್ ಅಥವಾ ಸೆಮಿಸ್ಟರ್ ಅಂತ ಕೇಳ್ತಾ ಇದೆ. ಇಲ್ಲಿ ಫಸ್ಟ್ ಇಯರ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ನಂತರ ಕೆಟಗರಿಯನ್ನ ಕೇಳ್ತಾ ಇದ್ದಾರೆ. ನಿಮ್ದು SC ST ಕೆಟಗರಿ 1 ಆಗಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ಪಿಜಿ ಅವರಿಗೆ 305 ರೂಪಾಯಿ ಇದೆ. ಒಂದು ವೇಳೆ ನೀವು GM ಅಥವಾ OBC ಕೆಟಗರಿನಲ್ಲಿ ಇದ್ರಿ ಅಂದ್ರೆ ನಿಮ್ಗೆ 605 ರೂಪಾಯಿನ ನಿಗದಿಪಡಿಸಿದ್ದಾರೆ. ಹಾಗಾಗಿ ನಾನು ಇಲ್ಲಿ GM ಅಂತ ಚೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು OBC ಇದ್ರೂ ಕೂಡ GM ಅಂತ ಚೂಸ್ ಮಾಡಬೇಕು, ಯಾಕಂದ್ರೆ ಇಲ್ಲಿ OBC ಆಪ್ಷನ್ ಇಲ್ಲ. SC ST ಕೆಟಗರಿ 1 ಇದ್ರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು OBC ಅಥವಾ GM ಆಗಿದ್ರೆ ಅಂದ್ರೆ ಇಬ್ಬರಿಗೂ ಕೂಡ ಒಂದೇ ಕೆಟಗರಿ ಅನ್ವಯ ಆಗುತ್ತೆ, ದಟ್ ಈಸ್ GM. ಅದಾದ ನಂತರ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ ಇನ್ಫಾರ್ಮೇಶನ್ ಅಂತ ಕೇಳ್ತಾ ಇದೆ. ಇಲ್ಲಿ 605 ರೂಪಾಯಿ ಅಂತ ನಾನು ಚೂಸ್ ಮಾಡ್ಕೊಳ್ತಿದ್ದೀನಿ. ಪಿಜಿಗೆ 605 ರೂಪಾಯಿ ಇದೆ. 605 ರೂಪಾಯಿನ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಅಂಡ್ ಎಂಟ್ರೆನ್ಸ್ ಟೆಸ್ಟ್ ಫೀ ಅಂತ ಇಲ್ಲಿ ಮತ್ತೊಂದ್ಸಲ ಟೈಪ್ಡ್ ಅಲ್ಲಿ ಕೇಳ್ತಾ ಇದ್ದಾರೆ. ಅಗೇನ್ ಇಲ್ಲೂ ಕೂಡ 605 ರೂಪಾಯಿ ಅಂತ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಮುಂದಿನ ವಿವರಗಳಿಗೆ ನಾನು ಹೋಗ್ತಾ ಇದ್ದೀನಿ. ಮುಂದಿನ ವಿವರ ಏನಿದೆ ಅಂತಂದ್ರೆ ರಿಮಾರ್ಕ್ಸ್ ಅಂತ ಇದೆ. ರಿಮಾರ್ಕ್ಸ್ ನ ನೀವೇನು ಮುಟ್ಟೋದು ಬೇಡ. ನೇಮ್ ಅನ್ನ ಮತ್ತೊಂದ್ಸಲ ಕೇಳ್ತಾ ಇದ್ದಾರೆ. ಮತ್ತೊಂದ್ಸಲ ನೀವು ನಿಮ್ಮ ನೇಮ್ ಅನ್ನ ಸರಿಯಾದ ಕ್ರಮದಲ್ಲಿ ಹಾಕಿ, ಮೇಲ್ಗಡೆ ಯಾವ ತರ ಹೆಸರನ್ನ ಹಾಕಿದ್ರೆ ಅದೇ ತರ. ಅಗೇನ್ ಮತ್ತೊಂದ್ಸಲ ನಿಮ್ಮ ಡೇಟ್ ಆಫ್ ಬರ್ತ್ ಕನ್ಫರ್ಮೇಶನ್ ಕೇಳ್ತಾ ಇದ್ದಾರೆ. ಡೇಟ್ ಆಫ್ ಬರ್ತ್ ಅನ್ನ ಕೂಡ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ, ಡೇಟ್ ಆಫ್ ಬರ್ತ್ ಅನ್ನು ಕೂಡ ನಾನೀಗ ಹಾಕ್ತಾ ಇದೀನಿ. ಗಮನಿಸಿದ್ರೆ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಮೊಬೈಲ್ ನಂಬರ್ ಅನ್ನ ಕೇಳ್ತಾ ಇದ್ದಾರೆ. ಮೊಬೈಲ್ ನಂಬರ್ ಅನ್ನ ಕೂಡ ಮತ್ತೊಂದ್ಸಲ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನ ಹಾಕಿದೀನಿ. ಇಮೇಲ್ ಐಡಿ ಕೂಡ ಕೇಳ್ತಿದ್ರೆ, ಬಟ್ ಇಮೇಲ್ ಐಡಿ ಕಂಪಲ್ಸರಿ ಇಲ್ಲ. ಇಮೇಲ್ ಐಡಿ ಎಲ್ಲ ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಇಮೇಲ್ ಐಡಿ ಬೇಕಿದ್ರೆ ಹಾಕಬಹುದು, ಬೇಡ ಅಂದ್ರೆ ನೀವು ಬಿಡಬಹುದು. ಆಮೇಲೆ ಐ ಹ್ಯಾವ್ ರೆಡ್ ಅಂಡ್ ಅಗ್ರೀಡ್ ಟು ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ನೀವು ಅಗ್ರಿ ಆಗ್ಬೇಕಾಗುತ್ತೆ. ನಾನು ಟಿಕ್ ಮಾಡ್ತಾ ಇದೀನಿ. ಎಂಟರ್ ದ ಟೆಕ್ಸ್ಟ್ ಆಸ್ ಶೋನ್ ಇನ್ ದ ಇಮೇಜ್. ಇಲ್ಲಿ ಏನು ಕ್ಯಾಪ್ಚಾ ಕಾಣಿಸ್ತಾ ಇದೆ ಆ ಕ್ಯಾಪ್ಚಾವನ್ನ ನಾನು ಎಂಟರ್ ಮಾಡ್ತಾ ಇದೀನಿ. 57BEC ಅನ್ನುವಂತಹ ಕ್ಯಾಪ್ಚಾ ಇದೆ. ಸೊ ಇಷ್ಟಾದ ನಂತರ ನಾವು ಇಲ್ಲಿಂದ ಮೂವ್ ಆಗ್ತೀವಿ. ನೆಕ್ಸ್ಟ್ ಅದು ಪೇಮೆಂಟ್ ಗೇಟ್ ವೇಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಎಂಟರ್ ಮಾಡಿದೀನಿ. ನೆಕ್ಸ್ಟ್ ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕೂಡ ಫೆಚ್ ಆಗಿದೆ. ಗಮನಿಸಿದ್ರಿ ಅಪ್ಲಿಕೇಶನ್ ಪ್ರೋಸೆಸ್ ಅಂಡ್ ಎಂಟ್ರೆನ್ಸ್ ಟೆಸ್ಟ್ ಫೀ ಪಿಜಿ ಡಿಪ್ಲೊಮಾ 2023-24 ಟೋಟಲ್ ಅಮೌಂಟ್ 605 ರೂಪಾಯಿ ಅಂತ ಕಾಣಿಸ್ತಾ ಇದೆ. ನೇಮ್ ಆಫ್ ದ ಅಪ್ಲಿಕೆಂಟ್ ಕೂಡ ಕಾಣಿಸ್ತಾ ಇದೆ. ಮೊಬೈಲ್ ನಂಬರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಫಸ್ಟ್ ಇಯರ್ ಅಂತಿದೆ, GM ಇದೆ. ಸೊ ನೆಕ್ಸ್ಟ್ ಅಂತ ಮತ್ತೊಂದ್ಸಲ ನಾನು ನೆಕ್ಸ್ಟ್ ಗೆ ಮೂವ್ ಆಗ್ತಾ ಇದ್ದೀನಿ. ಎಲ್ಲ ವಿವರಗಳು ಸರಿ ಇತ್ತು ಅಂದ್ರೆ ನೆಕ್ಸ್ಟ್ ಆಗಿ, ಇಲ್ಲಾಂದ್ರೆ ಬ್ಯಾಕ್ ಹೋಗಿ ಏನಾದ್ರು ತಪ್ಪಿತ್ತು ಅಂದ್ರೆ ಮತ್ತೊಂದ್ಸಲ ಎಡಿಟ್ ಮಾಡ್ಕೊಂಡು ಮತ್ತೆ ಪುನಃ ಈ ಒಂದು ಗೇಟ್ ವೇಗೆ ನೀವು ಬರಬೇಕಾಗುತ್ತೆ. ಇದು ಪೇಮೆಂಟ್ ನ ಒಂದು ಆಪ್ಷನ್ ಇರುವಂತದ್ದು. ನೀವು ಯಾವ ತರ ಪೇಮೆಂಟ್ ಅನ್ನ ಮಾಡ್ತೀರಿ ಅನ್ನುವಂಥದ್ದು, ನೀವು ನಿಮ್ಮ ಕಾರ್ಡ್ ಗಳಿಂದ ಮಾಡ್ತೀರಾ ಅಥವಾ ಬೇರೆ ಬೇರೆ ಆದಂತಹ ಒಂದಿಷ್ಟು ಆಪ್ಷನ್ ಗಳಿದಾವೆ. UPI ಮೂಲಕ ಕೂಡ ನೀವು ಮಾಡ್ಕೊಳ್ಬಹುದು. ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಬೇರೆ ಯಾವ್ದಾದ್ರು ಭೀಮ್ UPI, ನಿಮ್ಮ ಯಾವ್ದಾದ್ರು ಒಂದು UPI ಮೂಲಕ ನೀವು ಮಾಡ್ಕೊಳ್ಬಹುದು. ಅಥವಾ ನೆಫ್ಟ್ RTGS ಮಾಡಬಹುದು. ಬ್ರಾಂಚ್ ಅಲ್ಲಿ ಕೂಡ ಹೋಗಿ ಕಟ್ಟಬಹುದು ನೀವು. ಬಟ್ ಬ್ರಾಂಚ್ ಅಲ್ಲಿ ಕಟ್ತೀರಿ ಅಂದ್ರೆ ನಿಮ್ಗೆ 24 ರೂಪಾಯಿ ಚಾರ್ಜ್ ಇದೆ. ನೆಫ್ಟ್ ಗೆ ಎಕ್ಸ್ಟ್ರಾ 15 ರೂಪಾಯಿ ಚಾರ್ಜ್ ಆಗುತ್ತೆ. UPI ಗೆ ಯಾವುದೇ ಚಾರ್ಜ್ ಆಗೋದಿಲ್ಲ. 605 ರೂಪಾಯಿ ಇದೆ. 605 ರೂಪಾಯಿನ ಮಾತ್ರ ಡಿಡಕ್ಟ್ ಮಾಡ್ಕೊಳ್ಳಾಗುತ್ತೆ. ಇಲ್ಲ ಅಂದ್ರೆ ನನ್ನ ಹತ್ರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದೆ ಅಂದ್ರೆ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಬಹುದು. ATM ಕಾರ್ಡ್ ಇದೆ ಅಂದ್ರೆ ನೀವು ರೂಪೇ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಹತ್ರ ಕ್ರೆಡಿಟ್ ಇದೆ ಅಂದ್ರೆ ಕ್ರೆಡಿಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಈಸಿ ಮೆಥಡ್ ಯಾವುದು ಅಂತಂದ್ರೆ UPI. ಸೊ ನಾನು UPI ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. UPI ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಳ್ಳೋದು ಬೆಟರ್ ಅಂತ ನನ್ಗನ್ಸುತ್ತೆ. ಇಲ್ಲ ಅಂದ್ರೆ ನೀವು ಇಲ್ಲಿ ನಿಮ್ಮ ಒಂದು UPI ಕೋಡ್ ಅನ್ನ ಹಾಕಬಹುದು. ಉದಾಹರಣೆಗೆ ನಿಮ್ಮ ಮೊಬೈಲ್ ನಂಬರ್ ಜೊತೆಗೆ @YBL ಅಂತ ಇರುತ್ತೆ ಅಥವಾ @IBL ಅಂತ ಇರುತ್ತೆ. ಅದನ್ನ ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ರಿ ಅಂದ್ರೆ ನಿಮಗೆ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ಪೇಮೆಂಟ್ ರಿಕ್ವೆಸ್ಟ್ ಮೇಲೆ ನೀವು ಅಪ್ರೂವಲ್ ತಗೊಂಡು ಅಥವಾ ಅದನ್ನ ಅಗ್ರಿ ಮಾಡಿಕೊಂಡು ಪೇ ಅಂತ ಕೊಟ್ರಿ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಹಣ ಡಿಡಕ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಪೇಮೆಂಟ್ ಕೂಡ ಸಕ್ಸಸ್ ಆಗುತ್ತೆ. ಇಲ್ಲ ನಾನು ಇನ್ನೊಂದು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡ್ತೀನಿ ಅಂದ್ರೆ ನೀವು ಜಸ್ಟ್ QR ಕೋಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. VPA ಬಾಜು QR ಕೋಡ್ ಇತ್ತು. ಜಸ್ಟ್ ಈ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಹೆಂಗ್ ಮಾಡ್ತೀರಿ ನೀವು ಬೇರೆ ಬೇರೆ ಅಂಗಡಿಗಳಲ್ಲಿ, ಅದೇ ತರ ನೀವು ಸ್ಕ್ಯಾನ್ ಅನ್ನ ಮಾಡಿದ್ರಿ ಅಂದ್ರೆ ಅಲ್ಲೂ ಕೂಡ ನಿಮ್ದು ಅಮೌಂಟ್ ಡಿಡಕ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಪೇಮೆಂಟ್ ಕೂಡ ಸಕ್ಸಸ್ ಆಗುತ್ತೆ. ಇದು ಸಕ್ಸಸ್ ಆದ ನಂತರ ನಿಮ್ಗೆ ಇಮಿಡಿಯೇಟ್ಲಿ ಒಂದು ರೆಸಿಪ್ಟ್ ಇಲ್ಲಿ ಓಪನ್ ಆಗುತ್ತೆ. ಆ ರೆಸಿಪ್ಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ಡೌನ್ಲೋಡ್ ಮಾಡ್ಕೊಂಡಂತಹ ರೆಸಿಪ್ಟ್ ಅನ್ನ ನೀವೇನ್ ಮಾಡಬೇಕು ಅಂದ್ರೆ ಯೂನಿವರ್ಸಿಟಿಗೆ ನಿಮ್ಮೇನು UUCMS ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಜೊತೆಗೆ ಆ ರೆಸಿಪ್ಟ್ ಅನ್ನ ಕೂಡ ನೀವು ಅಟ್ಯಾಚ್ ಮಾಡಿ ಕೊಟ್ರಿ ಅಂದ್ರೆ ಅಲ್ಲಿ
ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಅಥವಾ ಈ ಅಪ್ಲಿಕೇಶನ್ ಹಾಕುವ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಇನ್ನು ಕೆಲವೊಂದಿಷ್ಟು ವಿವರಗಳನ್ನ ಸರಿಯಾದ ಪ್ರಮಾಣದಲ್ಲಿ ಭರ್ತಿ ಮಾಡಲ್ದೇ ಇರೋದ್ರಿಂದ ಪೇಮೆಂಟ್ ಅನ್ನು ಕೂಡ ಮಾಡ್ತಾ ಇಲ್ಲ. ಇಲ್ಲಿಯವರೆಗೆ ಎಲ್ಲ ಡೆಮೋನ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಜಸ್ಟ್ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನು ಮಾಡಿ ಅಥವಾ ನಿಮ್ಮ UPI ಐಡಿಯನ್ನು ಹಾಕಿ ಕೂಡ ನೀವು ನಿಮ್ಮ ಪೇಮೆಂಟ್ ಅನ್ನು ಮಾಡಬಹುದು. ಇಲ್ಲ ಅಂದ್ರೆ ನಾನು ಕಾರ್ಡ್ ಮೂಲಕ ಮಾಡ್ತೀನಿ ಅಂದ್ರೆ ಏನು ರುಪೇ ಡೆಬಿಟ್ ಕಾರ್ಡ್ ಅಂತ ಇತ್ತು, ಅದನ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ATM ಕಾರ್ಡ್ ನ ನಂಬರ್, CVV ನಂಬರ್ ಅನ್ನ ಹಾಗೆ ನಿಮ್ಮ ಎಕ್ಸ್ಪೈರಿ ಡೇಟ್, ಕಾರ್ಡ್ ನ ಎಕ್ಸ್ಪೈರಿ ಡೇಟ್ ಅನ್ನ ಎಂಟರ್ ಮಾಡೋದ್ರ ಮೂಲಕ ನೀವು ಆ ಮೂಲಕ ಕೂಡ ಪೇಮೆಂಟ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ಒಂದ್ ವೇಳೆ ನಿಮಗೆ ಪೇಮೆಂಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ನಮ್ಮನ್ನ ಸಂಪರ್ಕಿಸಿದ್ರೆ ಅಂದ್ರೆ ಖಂಡಿತವಾಗಿಯೂ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ, ಸರ್ವಿಸ್ ಚಾರ್ಜ್ ಜೊತೆಗೆ, ಮಿನಿಮಮ್ ಸರ್ವಿಸ್ ಚಾರ್ಜ್ ಜೊತೆಗೆ ನಾವು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.